ಮಾರ್ಕೆಟಲ್ಲಿ ಎಷ್ಟೇ ಹೊಸ ಗಾಡಿಗಳು ಬಂದರೂ ಹಳೆ ಗಾಡಿ ಮೇಲಂತೂ ನಮ್ಗೆ ಕ್ರೇಜ್ ಕಮ್ಮಿ ಆಗಲ್ಲ. ಅದರಲ್ಲಿ ಎಸ್ ಡಿ ಕೂಡ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಎಸ್ ಡಿ ರೋಡ್ ಕಿಂಗ್ 1986 ಮಾಡೆಲ್ನ ಗಾಡಿ ಆಗಿದ್ರು ಕೂಡ ನೋಡಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಅಷ್ಟು ಹಳೇದಾಗಿದೆ ಅಂತ ಅನ್ಸಲ್ಲ. ಬಟ್ ಲಿಟ್ರಲಿ ಇದಕ್ಕೆ ನನಗಿಂತ ಜಾಸ್ತಿ ವಯಸ್ಸಾಗಿದೆ. ಈ ಗಾಡಿ ಓನರ್ ಇದನ್ನು ರೀಸ್ಟೋರ್ ಮಾಡಬೇಕು ಅಂತ ಆಲ್ಮೋಸ್ಟ್ 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಇವರು ಈ ಗಾಡಿ ಪಾರ್ಟ್ಸ್ನೆಲ್ಲ ಪ್ರಿಸರ್ವ್ ಮಾಡಿಟ್ಟು ಮತ್ತೆ ರೀಅಸೆಂಬಲ್ ಮಾಡಿ ಈ ಥರ ಒಂದು ಶೇಪಿಗೆ ತಂದಿದ್ದಾರೆ. ಈ ಗಾಡೀಲಿ ಇರೋದೆಲ್ಲ ಆಲ್ಮೋಸ್ಟ್ ಸ್ಟಾಕ್ ಪಾರ್ಟ್ಸೇ. ಹೆಡ್ಲೈಟ್ ಮಾತ್ರ ಯೂನಿಕ್ ಆಗಿ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಬಟ್ ಅದರ ಲುಕ್ ಕೂಡ ಚೆನ್ನಾಗಿದೆ. ನೆಕ್ಸ್ಟ್ ಈ ಗಾಡಿ 250cc ಆಗಿದ್ದು ಡುವೆಲ್ ಸೈಡ್ ಎಕ್ಸಾಸ್ಟ್ ಇದ್ದು ಸೆಮಿ ಆಟೋಮೆಟಿಕ್ ಕ್ಲಚ್ ಕೂಡ ಇದರಲ್ಲಿ ಇತ್ತು. ಅದ್ರ ಜೊತೆಗೆ 2 ಸ್ಟ್ರೋಕ್ ಏನೊಂದು 20-30 ಮೈಲೇಜ್ ಅನ್ಕೊಳ್ಳಿ. ಅದ್ರ ಜೊತೆಗೆ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಂಟಿಗ್ರೇಟೆಡ್ ಗೇರ್ ಶಿಫ್ಟರ್ ಆ್ಯಂಡ್ ಕಿಕ್ ಸ್ಟಾರ್ಟ್. ಸೊ ಈ ಗಾಡಿನ ಐಡಿಯಲ್ ಜಾವದವರು ತಂದಿದ್ರು ಆ್ಯಂಡ್ ಈ ಗಾಡಿಗಳು ಏನು ಎಸ್ ಡಿ ಗಾಡಿಗಳಿದೆ ಇದು ಇಂಡಿಯಾನ ರೋಡ್ ರೇಸಸ್ ಮತ್ತು ರ್ಯಾಲೀಸ್ನ ಎಷ್ಟೋ ಗೆದ್ದಿದೆ ಅಂತ ಕೂಡ ಹೇಳ್ಬೋದು. ಸೊ ಇದೊಂದು ಲೆಜೆಂಡ್ರಿ ಬೈಕ್ ಆಗಿ ಉಳಿದಿದೆ.